ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಕೂಡ ಮಾಡಿದ್ರು, ಗೃಹಲಕ್ಷ್ಮಿ 25ನೇ ಕಂತಿನ ಇನ್ನೂ ಕೂಡ ನಮಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 25ನೇ ಕಂತಿನ ಯಾರಿಗೆಲ್ಲ ಜಮಾ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿದೆ ದಯವಿಟ್ಟು ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈಗಾಗಲೇ ಗೃಹಲಕ್ಷ್ಮಿ 25ನೇ ಕಂತಿನ ಪಡೆದುಕೊಂಡಂಥವ್ರು 26ನೇ ಕಂತಿನ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ತಮಗೆ ಮಾಹಿತಿಯನ್ನು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಗೃಹಲಕ್ಷ್ಮಿ 26ನೇ ಕಂತಿನ ಮತ್ತು 25ನೇ ಕಂತಿನದ ಬಗ್ಗೆ ಎರಡೂ ಕಂತಿನ ಬಗ್ಗೆ ತಮಗೆ ಅಪ್ಡೇಟ್ ಇರುತ್ತೆ ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು, ಸರ್ಕಾರದ ಯೋಜನೆಗಳು, ಉದ್ಯೋಗದ ಮಾಹಿತಿಗಳು, ಇನ್ನಿತರ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಡೇಟ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಬಗ್ಗೆ ನೀವೇನೆಲ್ಲ ಡೌಟ್ಸ್ಗಳನ್ನ ಕೇಳಿದ್ರಿ ಎಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ 26ನೇ ಕಂತಿನದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಂದರೆ, ಗೃಹಲಕ್ಷ್ಮಿ 25 ಮತ್ತು 26ನೇ ಕಂತಿನ ಎರಡೂ ಕಂತಿನ ಸರ್ಕಾರದ ಕಡೆಯಿಂದ ನಮಗೆ ಬಂದಿದೆ. ಇವಾಗ ನಾವು 25ನೇ ಕಂತಿನ ಬಿಡುಗಡೆ ಮಾಡಿದ್ದೀವಿ. 25ನೇ ಕಂತಿನ ಪ್ರಕ್ರಿಯೆ ಏನಿದೆ ಎಲ್ಲರ ಖಾತೆಗಳಿಗೆ ಜಮಾ ಆಗೋ ಪ್ರಕ್ರಿಯೆ ಕಂಪ್ಲೀಟ್ ಆದ ತಕ್ಷಣ 26ನೇ ಕಂತಿನ ನಾವು ಕೂಡ ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಅಂತಂದರೆ ವೀಕ್ಷಕರೇ, ಇವಾಗ ಮೊದಲನೇದಾಗಿ 25ನೇ ಕಂತಿನ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಕ್ರೆಡಿಟ್ ಆಗಬೇಕಾಗುತ್ತೆ. ಇವಾಗ ಎರಡನೇ ಹಂತದಲ್ಲಿ ಕ್ರೆಡಿಟ್ ಆಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ 25ನೇ ಕಂತಿನ ಎರಡನೇ ಹಂತದಲ್ಲಿ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಈಗ ಸಾಕಷ್ಟು ಫಲಾನುಭವಿಗಳಿಗೆ ಹಣನ ಬಂದಿದೆ. ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಅಂಥವ್ರಿಗೂ ಕೂಡ ಜಮಾ ಆಗ್ತಾಯಿದೆ. ನೀವು ಕೂಡ ವೇಟ್ ಮಾಡಿ, ಇನ್ನೂ ಒಂದು ವಾರದ ಒಳಗಾಗಿ ನಿಮಗೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅಂತಂದರೆ 25ನೇ ಕಂತಿನ ಒಂದು ವಾರದ ಒಳಗಾಗಿ ನಿಮಗೆ ಕಂಪ್ಲೀಟಾಗಿ ಜಮಾ ಆಯಿತು ಅಂತಂದರೆ ಆವಾಗ ನೆಕ್ಸ್ಟ್ ಅಂತಂದರೆ 26ನೇ ಕಂತಿನ ಜಮಾ ಆಗೋಕ್ಕೆ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಾರೆ. ಅಂತಂದರೆ ಇವಾಗ ಏನು ಪೆಂಡಿಂಗ್ ಇರುವಂಥ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು 2025ರಲ್ಲಿ 2 ತಿಂಗಳ ಹಣನ ಪೆಂಡಿಂಗ್ ಇತ್ತು. ಆ ಒಂದು 2 ಕಂತುಗಳು ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅದರಲ್ಲಿ 25ನೇ ಕಂತಿನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಫಲಾನುಭವಿಗಳು ಕೂಡ 25ನೇ ಕಂತಿನ ಜಮಾ ಆಗಿದೆ. ಇವಾಗ 25ನೇ ಕಂತಿನ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳಿಗೆ ಜಮಾ ಆದ ನಂತರ 26ನೇ ಕಂತಿನ ಫಲಾನುಭವಿಗಳಿಗೆ ಹಾಕೋಕ್ಕೆ ಒಂದು DBT ಪುಷ್ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಹೀಗಾಗಿ ಯಾರೆಲ್ಲ ಗೃಹಲಕ್ಷ್ಮಿ 25ನೇ ಕಂತಿನ ನಮಗೆ ಬಂದಿಲ್ಲ, ಇನ್ನೂ ಕೂಡ ಬಂದಿಲ್ಲ, 25ನೇ ಕಂತಿನ ಸ್ಟಾರ್ಟ್ ಆಗಿ ಎಷ್ಟು ದಿನ ಆದರೂ ಕೂಡ ನಮಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಅಂಥವ್ರು ವೀಕ್ಷಕರು ವೇಟ್ ಮಾಡಿ. ಈಗಾಗಲೇ ಎರಡನೇ ಹಂತದಲ್ಲಿ ಹಣನ ಕಂಪ್ಲೀಟಾಗಿ ಬಹಳಷ್ಟು ಫಲಾನುಭವಿಗಳಿಗೆ ಹಣನ ಜಮಾ ಮಾಡ್ತಾ ಇದ್ದಾರೆ. ನಿಮಗೆ ಇವತ್ತು ಅಥವಾ ನಾಳೆ ನಾಡಿದ್ದು ಇನ್ನೂ ಒಂದು ವಾರದ ಒಳಗಾಗಿ ನಿಮಗೆ ಕಂಪ್ಲೀಟಾಗಿ ಹಣನ ಜಮಾ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಮತ್ತು 26ನೇ ಕಂತಿನದ ಬಗ್ಗೆ ಯಾರೆಲ್ಲ ಕೇಳಿದ್ರಿ, ಇದಾದ ನಂತರ 25ನೇ ಕಂತಿನ ಪೂರ್ಣಗೊಂಡ ನಂತರ ಶೀಘ್ರದಲ್ಲೇ 26ನೇ ಕಂತಿನೂ ಕೂಡ ಜಮಾ ಮಾಡ್ತೀವಿ ಅಂತ ಮಾಹಿತಿನ ತಿಳಿಸಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರದೆಲ್ಲ ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಂಥವರಿಗೆ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸಿದ್ದಾರೆ. ಯಾರದೆಲ್ಲ APL ಆಗಿದೆ ಅಂಥವರಿಗೆ ಬರುತ್ತೆ. ಆದರೆ GST ಕಟ್ತಾ ಇದ್ದಾರೆ, ಆದಾಯ ತೆರಿಗೆಗಳನ್ನ ಕಟ್ತಾ ಇದ್ದಾರೆ ಅಂತ ಏನಾದರೂ ನಿಮ್ಮದು APL ಆಗಿದ್ದರೆ ಅಂಥವರಿಗೆ ಬರೋದಿಲ್ಲ ಅಂತ ಕ್ಲಿಯರಾಗಿ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರೇ. ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು, ನಮಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ನಮ್ಮದು APL ಆಗಿದೆ ಕಾರ್ಡು, GST ಕಟ್ತಾ ಇಲ್ಲ ಅಂತಂದರು, GST ಪೇರ್ಸ್ ಅಂತ ಬರ್ತಾ ಇದೆ ಅಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು. ಈ ರೀತಿಯಾಗಿ ಏನಾದರೂ ನಿಮಗೆ ತೋರಿಸ್ತಾ ಇದ್ದರೆ, ನೀವು GST ಆದಾಯ ತೆರಿಗೆಗಳನ್ನು ಕಟ್ತಾ ಇಲ್ಲ ಅಂತಂದರೂ ನಿಮಗೆ ಆ ರೀತಿಯಾಗಿ ತೋರಿಸ್ತಾ ಇದೆ ಅಂತಂದರೆ ನೀವು ನಿಮ್ಮ ಒಂದು ರೇಷನ್ ಅಂದರೆ ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಅರ್ಜಿನ ಬರೀಬೇಕಾಗುತ್ತೆ. ಈ ರೀತಿಯಾಗಿ ನಾವು ಅರ್ಹತೆ ಹೊಂದಿರುವಂಥ ಫಲಾನುಭವಿಗಳಾಗಿದ್ದರೂ ಕೂಡ ನಮಗೆ ಈ ರೀತಿಯಾಗಿ GST ಆದಾಯ ತೆರಿಗೆ ಪಾವತಿದಾರರ ಅಂತ ತೋರಿಸ್ತಾ ಇದೆ ಅಂತ ಒಂದು ಅರ್ಜಿನ ಬರೆದು ಸಬ್ಮಿಟ್ ಮಾಡಿ. ಆವಾಗ ಕಂಪ್ಲೀಟಾಗಿ ತಮಗೆ ಮತ್ತೆ ಕ್ಲಿಯರ್ ಮಾಡಿಕೊಡ್ತಾರೆ ವೀಕ್ಷಕರೇ. ಅಂತಂದರೆ GST ಏನು ಆದಾಯ ತೆರಿಗೆ ತೋರಿಸ್ತಾ ಇರುತ್ತೆ ಅದನ್ನು ತೋರಿಸುವುದಿಲ್ಲ, ಆ ರೀತಿಯಾಗಿ ಮಾಡಿಕೊಡ್ತಾರೆ. ನೀವು ಅರ್ಹ ಫಲಾನುಭವಿಗಳಾಗಿದ್ದಿರಿ ಅಂತಂದರೆ ಈ ರೀತಿಯಾಗಿ ನೀವು ಕೂಡ ಮತ್ತೆ ಗೃಹಲಕ್ಷ್ಮಿ ಹಣನ ಪಡೆದುಕೊಳ್ಬೋದು ವೀಕ್ಷಕರೇ. ಇಷ್ಟು ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 25ನೇ ಕಂತಿನ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎರಡೂ ಅಪ್ಡೇಟ್ನ ತಮಗೆ ಕ್ಲಿಯರಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ.
ಈ ಒಂದು ಮಾಹಿತಿನ ಎಲ್ಲ ಕಡೆನೂ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.